ಎಲ್ಲರೂ ಕೂಡ ನಮಸ್ತೆ. ಹೇಗಿದ್ದೀರಾ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಗಳೇ, ನನ್ನ ಪೋಷಕರೇ ಹಾಗೂ ನನ್ನ ನೆಚ್ಚಿನ ವೆಲ್ ವಿಷರ್ಸ್ಗಳೇ. ಏನು ಸರ್ ಇವೆಲ್ಲ ಕೇಳ್ತಾ ಇದ್ದೀರಾ ಇವತ್ತು ಅಂತ ತಾವುಗಳು ಕೇಳ್ಬೋದು. ಹೌದು, ಕಮೆಂಟ್ಸಲ್ಲಿ ಭಾಳ ಸೀರಿಯಸ್ಸಾಗಿ ವಿಡಿಯೋ ಮಾಡ್ತಿರಲ್ಲ ಸರ್, ಕಾಲೇಜಲ್ಲೂ ಹೀಗೇನಾ ನೀವು ಪಾಠ ಮಾಡ್ತೀರಾ ಅಥವಾ ಇಲ್ಲೋ ನೀವು ಅಂತ ಕೇಳ್ತಾಯಿದ್ರು. ನಾನು ವರ್ಕ್ ಮಾಡ್ತಾಯಿದ್ದೀನಿ ಕಾಲೇಜಲ್ಲಿ ಒಬ್ಬ ಇಂಗ್ಲೀಷ್ ಲೆಕ್ಚರರ್ ಆಗಿ. ನನ್ನ ವಿದ್ಯಾರ್ಥಿಗಳು ಭಾಳ ಸಂತೋಷವಾಗಿ ಇರ್ತಾರೆ ಯಾವತ್ತೂ ಕೂಡ. ಆದರೆ ನಾನು ಯಾವತ್ತೂ ಕೂಡ ಹೀಗೆ ಇರುವಂಥದ್ದು. ನನ್ನ ಹೇರ್ ಕಟ್ ಆದಮೇಲೆ ಇದು ನನ್ನ ಮೊದಲನೇ ವಿಡಿಯೋ, ಹಾಗಾಗಿ 4-5 ದಿನಗಳಿಂದ ನಾನು ಯಾವುದೇ ರೀತಿಯಾದಂತಹ ವಿಡಿಯೋ ಮಾಡಲಿಲ್ಲ. ಹೇಗೆ ಕಾಣ್ತೀನೋ ಏನೋ ವಿಡಿಯೋದಲ್ಲಿ ಅಂತ ಹೇಳಿಬಿಟ್ಟು. ರೀಸನ್ ಇಷ್ಟೇ, ಸಲೂನ್ ಪರ್ಸನ್ ಹೊಸದಾಗಿ ಬಂದಂಥ ವ್ಯಕ್ತಿ ಮಿಲ್ಟ್ರಿ ಕಟಿಂಗ್ ಮಾಡಿಬಿಟ್ಟಿದ್ದ. ಹಾಗಾಗಿ ಹೋಪ್ ಇವತ್ತು ಚೆನ್ನಾಗಿ ಕಾಣ್ತಾ ಇದ್ದೀನಿ ಅನಿಸುತ್ತೆ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಇದೇ ಬೇಕಾಗಿರೋದು. ಇಷ್ಟೊತ್ತು ಹೇಳಿದ್ದು ಎಲ್ಲ ಬೇಕಾಗಿರುವಂಥ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಹೇಳಿದರೆ ವಿಡಿಯೋಗಳನ್ನು ಸ್ಕಿಪ್ ಮಾಡ್ತೀರಾ. ನನ್ನ ಲೈಫ್ ಬಗ್ಗೆ, ನನ್ನ ಲೈಫ್ ಸ್ಟೋರಿ, ನನ್ನ ಪಾಸ್ಟು, ನನ್ನ ಫ್ಯೂಚರ್ ಇದನ್ನು ಹೇಳಿದರೆ ಕೇಳುವಂಥದ್ದು ಜಾಸ್ತಿ ಆಗಿದೆ ವಿಚಾರಗಳು. ಎನಿಹೌ ಐ ವಿಲ್ ಸ್ಟಾಪ್ ದಿಸ್. ಓಕೆ, ಇದನ್ನು ನಾನ್ಸೆನ್ಸ್ ಅಂತಲೇ ಅನ್ಕೋಬೋದು. ಕಮಿಂಗ್ ಬ್ಯಾಕ್ ಟು ಅವರ್ ಟುಡೇಸ್ ಅಜೆಂಡಾ. ಇವತ್ತಿನ ಅಜೆಂಡಾದಲ್ಲಿ, ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲರೂ ಕೂಡ ವಾಲ್ಪೇಪರ್ ನೋಡಿ ಕ್ಲಿಕ್ ಮಾಡಿದ್ದೀರಾ ಏನೇನಿದೆ ಇವತ್ತು ಅಂತ. ಹೌದು, ಇವತ್ತಿನ ಒಂದು ಅಜೆಂಡಾ ಅಂದರೆ ಈ ಒಂದು ವಿಡಿಯೋದಲ್ಲಿ ನಮಗೆ ಏನು ಸಿಗಲಿದೆ ಅಂತ ಹೇಳಿದರೆ, ನಿಮ್ಮ ಮೆಮೊರಿ ಯಾವ ರೀತಿಯಾಗಿ ತಾವುಗಳು ಲಾಂಗ್ ಲಾಸ್ಟ್ ಅಂತ ಕರಿತೀವಿ, ಯಾವ ರೀತಿಯಾಗಿ ನಿಮ್ಮ ಓದಿದ್ದನ್ನು ಓಕೆ ಬಹಳ ದಿನಗಳವರೆಗೆ ಅದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು, ಯಾವ ರೀತಿಯಾಗಿ ಅದನ್ನು ಮೇಂಟೈನ್ ಮಾಡಬೇಕು ಅಂತ. ಯಾಕಂದರೆ ಪ್ರತಿಯೊಂದು ನೀವೇನೇ ಕೆಲಸ ಮಾಡಿದರೂ ಕೂಡ ಅದರ ಹಿಂದೆ ಹಾರ್ಡ್ ವರ್ಕ್ ಇರುತ್ತೆ. ಹಾಗೆ ಮೆಮೊರಿ ಕೂಡ ಇಲ್ಲಿ ಫಿಕ್ಸ್ ಆಗಬೇಕು, ಸ್ಟೋರ್ ಆಗಬೇಕು ಅಂದರೂ ಅದಕ್ಕೂ ಕೂಡ ಒಂದು ಹಾರ್ಡ್ ವರ್ಕ್ ಬೇಕು. ಯಾವ ರೀತಿಯಾಗಿ ತಾವುಗಳು ತಮ್ಮ ದಿನನಿತ್ಯದ ರೂಟೀನನ್ನು ತಂದುಕೊಳ್ಳಬೇಕು ಅದರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೇವೆ. ನಿಮ್ಮ ಮೆಮೊರಿಯ ಬಗ್ಗೆ ಹಾಗೂ ವಾಟ್ ಟೈಮ್, ಯಾವ ಸಮಯದಲ್ಲಿ ತಾವುಗಳು ಓದಬೇಕು, ಯಾವ ಸಮಯದಲ್ಲಿ ತಾವುಗಳು ಮಲಗಬೇಕು, ಅದನ್ನೇ ಇವತ್ತು ನಾವು ಓದಲಿಕ್ಕೆ ಹೋಗ್ತಾ ಇದ್ದೀವಿ ಈ ಒಂದು ವಿಡಿಯೋದಲ್ಲಿ. ಯಾವ ಸಮಯದಲ್ಲಿ ತಾವುಗಳು ಓದಬೇಕು, ಯಾವ ಸಮಯದಲ್ಲಿ ಮಲಗಬೇಕು, ಏನನ್ನು ತಿನ್ನಬೇಕು ಹಾಗೂ ನಿಮ್ಮ ದಿನನಿತ್ಯದ ಚಟುವಟಿಕೆ ಯಾವ ರೀತಿಯಾಗಿ ಇರಬೇಕು ತಾವುಗಳು ನಿಮ್ಮ ಸಹಪಾಠಿಗಳ ಜೊತೆ ಅಂದರೆ ನಿಮ್ಮ ಫ್ರೆಂಡ್ಸಿನ ಜೊತೆಯಲ್ಲಿ ಅಂತ. FRIENDS ಇವರು ಭಾಳ ಇಂಪಾರ್ಟೆಂಟ್ ರೋಲು ನಿಮ್ಮ ಜೀವನದಲ್ಲಿ ಪ್ಲೇ ಮಾಡ್ತಾವ್ರೆ, ಹೌದಲ್ವಾ? ಸ್ವಲ್ಪ ಪಾಸ್ ಮಾಡ್ತೇನೆ, ಬನ್ನಿ ಸರ್. ನಿಮ್ಮ ಜೀವನದಲ್ಲಿ ಆ್ಯಕ್ಚುಲಿ ಮುಖ್ಯವಾದ ಪಾತ್ರ ನಿರ್ವಹಿಸಬೇಕಾಗಿದ್ದು ನಿಮ್ಮ ತಂದೆ ತಾಯಿಗಳು, ನಿಮ್ಮ ಪೋಷಕರು. ಆದರೆ ಈ ಒಂದು ಜನ್ರೇಷನಲ್ಲಿ ಇವರು ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಯಾರು? ನಿಮ್ಮ ಗೆಳೆಯರು, ನಿಮ್ಮ ಗೆಳತಿಯರು, ನಿಮ್ಮ BF, ನಿಮ್ಮ GF ಅಂದರೆ ಬಾಯ್ ಫ್ರೆಂಡ್ಸು, ಗರ್ಲ್ ಫ್ರೆಂಡ್ಸು ಮುಖ್ಯವಾದ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಎಂತಹ ಗೆಳೆತನವನ್ನು ಮಾಡಬೇಕು? ಏನು ಸರ್ ಏನೇನೋ ಮಾಡ್ತಾ ಇದ್ದೀರಾ, ಮೆಮೊರಿ ಹೋಗ್ಬಿಟ್ಟು ಈಗೆಲ್ಲ ಫ್ರೆಂಡ್ಸ್ ಬಗ್ಗೆ ಹೋಗಿದೆಯಲ್ಲ ಅಂತ. ಹೌದು ಸರ್, ನೀವು ಉದ್ಧಾರ ಆಗಬೇಕು ಅಂತ ಹೇಳಿದರೆ ನಿಮ್ಮ ಕಂಪನಿ ಏನಿದೆಯೋ, ನಿಮ್ಮ ಫ್ರೆಂಡ್ಸ್ ಬಳಗ ಏನಿದೆಯೋ ಅದು ಚೆನ್ನಾಗಿ ಇರಬೇಕು. ನಿಮ್ಮ ಮೈಂಡ್ ನೋಡಿ, ಮೈಂಡ್ ಸೆಟ್ ಆಗಬೇಕು, ಮೈಂಡ್ ಡೈವರ್ಟ್ ಆಗಬಾರ್ದು ಅಂತ ಹೇಳಿದರೆ ಗುಡ್ ಫ್ರೆಂಡ್ಸ್, ಮೇಕ್ ಅಟ್ಲೀಸ್ಟ್ 4 ಗುಡ್ ಫ್ರೆಂಡ್ಸ್ ಹೂ ಕ್ಯಾನ್ ಲಿಫ್ಟ್ ಯು ಆಫ್ಟರ್ ಯುವರ್ ಡೆತ್ ಅಂತ. ಇಷ್ಟು ನೆನ್ಪಿಟ್ಕೊಳ್ಳಿ. ಈ ಒಂದು ಸಾಲು ಎಲ್ಲಿಂದ ನಾನು ಹೇಳಿದ್ದು ಅಂತ ಹೇಳಿದರೆ, ಮೊದಲನೆಯ ಅಂದರೆ ಪ್ರಥಮ PUCನಲ್ಲಿ ಇಫ್ ಐ ವಾಸ್ ಎ ಟ್ರೀನಲ್ಲಿ ಓದಿದಾಗ ನಮ್ಮ ಚಿನ್ನಸ್ವಾಮಿನವರು ಕೊನೆಯ ಸಾಲಿನಲ್ಲಿ ಹೇಳ್ತಾರೆ, ಮೇಕ್ ಓನ್ಲಿ 4 ಗುಡ್ ಫ್ರೆಂಡ್ಸ್ ಅಟ್ಲೀಸ್ಟ್ ಇನ್ ಯುವರ್ ಲೈಫ್ ಅಂತ. ನೆನ್ಪಿಟ್ಕೊಳ್ಳಿ. ಓಕೆ, ನೆನ್ಪಿಟ್ಕೊಳ್ಳಿ ಅಂದ್ರೇ ಮೆಮೊರಿ ಅಂತ. ಇವತ್ತು ಹೇಳಿದ್ದು ನೀವು ಪ್ರತಿಯೊಂದು ಕೂಡ ನೆನ್ಪಿಟ್ಕೊತೀರಾ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ನೀವು ಬಾಯರಾಗಿರಲಿ, ಗರ್ಲರಾಗಿರಲಿ, ಯಾರಿಗೂ ಆಗಿರಲಿ, ನಿಮ್ಮ ಜೊತೆ ಉತ್ತಮವಾದ ಫ್ರೆಂಡ್ಸ್ಗಳಿದ್ದರೆ ಈ ಫ್ರೆಂಡ್ಸ್ ಕೂಡ ಬಹಳ ಜಾಸ್ತಿ ಇರಬಾರ್ದು. ಯಾರಿಗೆ ಅಂತ ಹೇಳಿದರೆ, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದರೆ ಜಾಸ್ತಿ ಫ್ರೆಂಡ್ಸನ್ನು ಮಾಡ್ಕೋಬೇಡಿ ಸರ್. ಬಿ ಎ ಫಿಲಾಸಫರ್, ಅದನ್ನೇ ಇಲ್ಲಿ ಬರೆದಿರುವಂಥದ್ದು ನಾನು. ಬಿ ಎ ಫಿಲಾಸಫರ್ ಅಂತ ಹೇಳಿದರೆ ತತ್ವಜ್ಞಾನಿಗಳು ಈ ಒಂದು ಕ್ರೌಡಲ್ಲಿ ಇದ್ಬಿಟ್ಟು ಸಾಧನೆಯನ್ನು ಮಾಡಲಿಕ್ಕೆ ಆಗದೇ ಇಲ್ಲ. ಹಾಗಾಗಿಯೇ ನಮ್ಮ ರವೀಂದ್ರನಾಥ್ ಠಾಗೂರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಫಾರೆಸ್ಟ್ ಈಸ್ ದ ಬೆಸ್ಟ್ ಸ್ಕೂಲ್ ವೇರ್ ಇಂಟೆಲೆಕ್ಚುಯಲ್ ಮೈಂಡ್ಸ್ ವಿಲ್ ಕಮ್ ಅಂತ ಹೇಳ್ತಾರೆ. ಹಾಗಿದ್ರೆ ಅವೆಲ್ಲ ಸುಳ್ಳ? ಎಲ್ಲದೂ ಕೂಡ ನಿಜ ಸರ್. ಪ್ರಾಕ್ಟಿಕಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಓಕೆ, ನನ್ನ ವಿದ್ಯಾರ್ಥಿಗಳು ನಾನು ಹೇಳಿದ ಮಾತನ್ನು ತಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡ್ರು. ಇಂಪ್ಲಿಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ನಿಮಗೆ ಕೊಟ್ಟಂಥ ಪ್ರಶ್ನೆ ಪತ್ರಿಕೆಗಳು ಬರೀ ಅಷ್ಟೇ ಓದ್ತೀನಿ. ಕಮೆಂಟ್ಸನ್ನು ನೋಡಿದಾಗ ನನಗೆ ಗೊತ್ತಾಗ್ತಾ ಇದೆ. ಹಾಗೂ ಕ್ವಶನ್ಸ್ ಪೇಪರನ್ನು ಸರ್ ಸಾಲ್ವ್ ಮಾಡಿ ಕೊಡಿ ಅಂತ ಕೇಳ್ತಾ ಇದ್ದೀರಾ ಅಂದರೆ ಯಾವ ಮಟ್ಟಕ್ಕೆ ತಾವುಗಳು ಇದ್ದೀರಾ ಅಂದರೆ ನಿಮ್ಮ ಫ್ರೆಂಡ್ಶಿಪ್ಪಿನ ಬಳಗ ಬಹಳ ವೀಕ್ ಆಗಿದೆ ಅಂತ. ಅಂದರೆ ಇವ್ರ ಜೀವನದಲ್ಲಿ ಏನು ಸಾಧನೆಗಳು ಇಲ್ಲೇ ಇಲ್ಲ ಅಂತ. ನೋಡಿ,
ಇಲ್ಲಿ ಒಬ್ಬ ಜೀವನದಲ್ಲಿ 35% ತಗೋಬೇಕು ಅಂತ ಇರ್ತಾನೆ ನಿಮ್ಮ ಒಬ್ಬ ವ್ಯಕ್ತಿ, ನಿಮ್ಮ ಫ್ರೆಂಡು. ಇವನೊಬ್ಬ ನಿಮ್ಮ ಫ್ರೆಂಡು, ಇನ್ನೊಬ್ಬ ವ್ಯಕ್ತಿ ಏನೂ ಇಲ್ಲ ಸರ್, ಜಸ್ಟ್ ಪಾಸ್ ಆದರೆ ಸಾಕು ನಾನು, ಯಾಕಂದರೆ ನನಗೆ ಸರ್ಟಿಫಿಕೇಟ್ ಬೇಕು ಸಾಕು, ನಾನು ನನ್ನ ತಂದೆಯ ಬಿಸ್ನೆಸ್ಸನ್ನು ರನ್ ಮಾಡ್ತೀನಿ ಅಂತ. ಬಟ್ ಯುವರ್ ಗೋಲ್ ಈಸ್ ಡಿಫ್ರೆಂಟ್. ನಿಮ್ಮ ಗೋಲು ಡಿಫ್ರೆಂಟ್ ಆಗಿದೆ. ಹಾಗಿದ್ರೆ ನಿಮ್ಮ ಫ್ರೆಂಡ್ಸ್ಗಳು, ನೀವು ಆಯ್ಕೆ ಮಾಡಿರೋಂಥ ವ್ಯಕ್ತಿಗಳು ತಪ್ಪು ನೆನಪಿರಲಿ. ಇಂಥ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ. ಏನು ಅಂತ ಹೇಳಿದರೆ, ದಿನನಿತ್ಯ ಇವತ್ತು ಸ್ಯಾಕ್ರಿಫೈಸ್ ಮಾಡ್ತಾರೆ, ಇವತ್ತು ತ್ಯಾಗವನ್ನು ಮಾಡಿ. ಯಾವುದಕ್ಕೆ? ನಿಮ್ಮ ನಿದ್ದೆಯನ್ನು ಅಂತ, ನಿಮ್ಮ ಸ್ಲೀಪನ್ನು ಇವತ್ತು ತ್ಯಾಗ ಮಾಡಬೇಕು. ಇವತ್ತು ಇಂಥ ವಿದ್ಯಾರ್ಥಿಗಳು ಯಾರು ಅಂತ ಹೇಳಿದರೆ, ನನಗೆ ಸೀಟ್ ಬೇಕು, ಎಲ್ಲಿ ಬೇಕು? ನನಗೆ ನೀಟಲ್ಲಿ, ನನಗೆ JEE ನಾನು IAS ಆಗಬೇಕು, ನಾನು KS ಆಗಬೇಕು. ಇಂಥ ವಿದ್ಯಾರ್ಥಿಗಳ ನೀವು ಬಳಗದಲ್ಲಿ ಇರಿ. ನಿಜವಾಗಿಯೂ ನಾನು ಹೇಳ್ತೇನೆ, ಯು ವಿಲ್ ಚೇಂಜ್ ಯುವರ್ ಸೆಲ್ಫ್. ಹಾಗಾಗಿ ಹೇಳುವಂಥದ್ದು, ನಾನು ಹೇಳಿದಂಥ ಸುಳ್ಳಾದರೆ ನೀವು ಒಂದು ಕೆಲಸ ಮಾಡಿ ಸರ್, ಮಾರ್ಕೆಟಿಗೆ ಹೋಗ್ಬಿಟ್ಟು ಒಂದು kg ಆ್ಯಪಲ್ ತಗೊಳ್ಳಿ, ಫ್ರೆಶ್ ಆ್ಯಪಲ್ ತಗೊಳ್ಳಿ. ಮನೆಯಲ್ಲಿ ಒಂದು ಕೆಟ್ಟು ಹೋಗಿರುವಂಥ ಆ್ಯಪಲನ್ನು ಒಂದೇ ಜಾಸ್ತಿ ಬೇಡ ಒಂದೇ ಒಂದು ಆ್ಯಪಲನ್ನು ಅದ್ರ ಮಧ್ಯೆ ಇಟ್ಬಿಟ್ಟು ಒಂದು ಕವರ್ ಕಟ್ಟು ಒಂದು 3 ದಿನನೋ 4 ದಿನ ಬಿಡಿ. ನಾನು ಹೇಳ್ತೀನಲ್ವಾ, ಇಡೀ ಸಂಪೂರ್ಣವಾದ 1 ಕಿಲೋ ಆ್ಯಪಲ್ ಕೂಡ ಎಲ್ಲದೂ ಕೂಡ ಕೆಟ್ಟು ಹೋಗುತ್ತೆ. ಅಂದರೆ ಅರ್ಥ ಆಗುತ್ತೆ ಅನಿಸುತ್ತೆ ನಿಮಗೆ. ಅವರಲ್ಲಿರುವ ಗುಣಗಳು, ಲಕ್ಷಣಗಳು ಎಲ್ಲದೂ ಕೂಡ ನಿಮ್ಮಲ್ಲೂ ಬರುತ್ತೆ ಸರ್. ಹಾಗಾಗಿಯೇ ಒಳ್ಳೆಯ ಗೆಳೆತನವನ್ನು ಮಾಡಿ, ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾಕೆಂದರೆ ಅವರು ನಿಮಗೆ, ನೀವು ಅವರನ್ನು ನೋಡಿ ಕಲಿಯುವಂಥದ್ದಾಗಿರಬೇಕು. ನೆನಪಿರಲಿ, ನೀವು ಯಾವತ್ತೂ ಕೂಡ ಅಷ್ಟೇ ನಂತರದಲ್ಲಿ ಇನ್ನೊಬ್ಬ ಫ್ರೆಂಡ್ ಇದ್ದಾನೆ ಅಂದ್ಕೊಳ್ಳಿ, ಇನ್ನೊಬ್ಬ ಫ್ರೆಂಡು ಬರೀ ನಿಮಗೆ ಹಾದಿ ತಪ್ಪಿಸ್ತಾ ಇದ್ದಾನೆ. ಓಕೆ, ನೀವು ಓದೋಕ್ಕೆ ಕುಂತಾಗೆಲ್ಲ ಬರಲ್ಲ, ಏನು ಓದ್ತೀಯಾ, ಇರೋದೇ ಜೀವನದಲ್ಲಿ ಓದೋದು, ದಿಸ್ ಇಸ್ ದ ಟೈಮ್, ವಿ ಆರ್ ದ ಯಂಗ್, ಎಂಜಾಯ್ ಮಾಡಬೇಕು ಅಂತ ನಿಮ್ಮನ್ನು ಹಾಳು ಮಾಡ್ತಾ ಇದ್ದಾರೆ. ನಾಳೆ ಇವ್ರು ಗೆಟನ್ ಆಗ್ಬೋದು. ಯಾಕಂದರೆ ಇವನ ಮೆಮೊರಿ ಪವರ್ ನಿಮ್ಗಿಂತ ಜಾಸ್ತಿ ಇರುತ್ತೆ. ಹಿ ಈಸ್ ನಾಟ್ ಎ ಫೇಲ್ಯೂರ್ ಸ್ಟೂಡೆಂಟ್. ಮೆಮೊರಿ ಪವರ್ ಭಾಳ ಡಿಫ್ರೆನ್ಸ್ ಆಗುತ್ತೆ ಸರ್. ಮೆಮೊರಿ ಪವರ್ ಏನು ಚೆನ್ನಾಗಿರುತ್ತೆ, ಒಮ್ಮೆ ಓದಿರ್ತಾನೆ ಅವನಿಗೆ ನೆನಪಿರುತ್ತೆ. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಓನ್ಲಿ ಮೆಮೊರಿ ಪವರನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದು ಹೇಗೆ, ಹಾಗೂ ನಾವು ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಗಳಾಗಬೇಕು. ನಾನು ಕ್ಲಬ್ಬಿಗೆ ಹೋದೆ, ಎಂಜಾಯ್ ಮಾಡೋಕ್ಕೆ ಹೋದೆ, ದಿನ ಫುಟ್ಪಾತಿಗೆ ಹೋದೆ, ಅಲ್ಲಿ ಹೋದೆ, ಹುಡುಗರ ಜೊತೆ ಓಡಾಡಿದೆ. ದಿಸ್ ಈಸ್ ನಾಟ್ ಎ ವೇ. ಯು ಆರ್ ಇನ್ ಸೆಕೆಂಡ್ ಇಯರ್ PUC ಮೈ ಡಿಯರ್ ಚಿಲ್ಡ್ರನ್. ಐ ಆಮ್ ಸೇಯಿಂಗ್ ಯು, ಪ್ಲೀಸ್ ಒಂದು 6 ತಿಂಗಳು ಅಡ್ಜಸ್ಟ್ ಮಾಡ್ಕೊಳ್ಳಿ ಲೈಫಲ್ಲಿ. ನಂತರದಲ್ಲಿ ಇನ್ನೊಂದು ದೊಡ್ಡ ಫ್ರೆಂಡು, ಎಲ್ಲರಿಗಿಂತ ದೊಡ್ಡ. ಹಾಗಿದ್ರೆ ಇವರೆಲ್ಲ ಎನಿಮೀಸ್ ನಿಮ್ಮದು, ನೆನ್ಪಿಟ್ಕೊಳ್ಳಿ. ದೇ ಆರ್ ನಾಟ್ ಯುವರ್ ಫ್ರೆಂಡ್ಸ್, ದೇ ಆರ್ ಯುವರ್ ಎನಿಮೀಸ್. ಇವರೆಲ್ಲರೂ ನಿಮ್ಮ ಶತ್ರುಗಳು ಇವರು. ಹಾಗಿದ್ರೆ ಇವ್ರಿಗಿಂತ ದೊಡ್ಡ ಶತ್ರು ನಿಮ್ಮ ಮನೆಯಲ್ಲೇ ಇದ್ದಾನೆ, ನಿಮ್ಮ ಜೊತೆ ಇದ್ದಾನೆ, ನಿಮ್ಮ ಪಾಕೆಟಲ್ಲಿದ್ದಾನೆ, ನಿಮ್ಮ ಕೈಯಲ್ಲಿ ಸದಾ ಇರ್ತಾನೆ. ಅವನು ಯಾರು ಅಂತ ಹೇಳಿದರೆ ಬೇರೆ ಯಾರು ಅಲ್ಲ ಸರ್, ಅವನೇ ಈ ಮೊಬೈಲು. ನೆನ್ಪಿಟ್ಕೊಳ್ಳಿ, ಈ ಮೊಬೈಲಲ್ಲಿ ನೀವೇನೇನು ಕಣ್ಣಿನಿಂದ ನೋಡ್ತೀರೋ ಅದಕ್ಕೆ ಹೇಳ್ತೀವಿ ಎ ಪಿಕ್ಚರ್ ಪೇಂಟ್ಸ್ 1000 ವರ್ಡ್ಸ್ ಅಂತ. ನೀವು ಓದಿದ್ದು ಯಾಕೆ ಇವತ್ತು ನೆನಪಿಡ್ತಾ ಇಲ್ಲ ಅಂತ ಹೇಳಿದ್ರೆ, ಮೊಬೈಲಿಗೆ ಅಡಿಕ್ಟ್ ಆಗಿಬಿಟ್ಟು ತಾವುಗಳು ನೋಡಿದ್ದಲ್ಲೆಲ್ಲ ರೀಲ್ಸ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಅಥವಾ ನಿಮ್ಮ ಇನ್ಸ್ಟಾಗ್ರಾಮ್ಸ್ಗಳು, ಅದು ಇದು ಏನಿದೆಯೋ ಟ್ವಿಟರಲ್ಲಿ ನೀವು ನೋಡಿ. ಆ ಪಿಕ್ಚರ್ ಪೇಂಟ್ಸ್ 1000 ವರ್ಡ್ಸ್, ಅದು ಮರೀಲಿಕ್ಕೆ ಬಹಳ ಕಾಲಗಳು ಬೇಕು. ಹಾಗಾಗಿ ವಿದ್ಯಾರ್ಥಿಗಳೇ, ಇದರಿಂದ ದೂರವಿರಿ. ಹೋಪ್ ಈ ಮೆಸೇಜನ್ನು ತಾವುಗಳು ಅಟ್ಲೀಸ್ಟ್ ಒಂದು 7 ತಿಂಗಳು ಪ್ಲೀಸ್ ಫಾಲೋ ಇಟ್, ಇಂಪ್ಲಿಮೆಂಟ್ ಮಾಡಿ. ನಾನು ಹೇಳ್ತೀನಲ್ವಾ, ನಾನೇ ನನ್ನ ಮಕ್ಕಳಿಗೆ ಮಾಡಿಸಿದ್ದೀನಿ. ಫಾರ್ ಎಕ್ಸಾಂಪಲ್ ನೋಡಿ, ವಿಲ್ ಮೂವ್ ಟು ನೋಡಿ ಸರ್, ರೂಟೀನ್, ದಿನನಿತ್ಯದ ರೂಟೀನ್ ಯಾವ ರೀತಿಯಾಗಿ ಇರಬೇಕು. ಹಾಗಿದ್ರೆ ರೂಟೀನ್ ಅಂದರೆ ಅರ್ಥ ಆಯ್ತಲ್ವಾ, ಎಷ್ಟು ಗಂಟೆಗೆ ತಾವುಗಳು ಮಲಗಬೇಕು, ಸ್ಲೀಪ್, ಎಷ್ಟು ತಾಸು ಮಲಗಬೇಕು, ಹಾಗೂ ಯಾವ ಸಮಯದಲ್ಲಿ ತಾವುಗಳು ಓದಬೇಕು. ನೋಡಿ, ಓದುವ ಸಮಯ ಇದೆ ಅಲ್ವಾ, ಅದನ್ನು ನಾವು ಬ್ರಹ್ಮ ಮುಹೂರ್ತಮ್ ಅಂತಲೇ ಕರಿತೀವಿ. ನೆನಪಿರಲಿ, ಬ್ರಹ್ಮ ಮುಹೂರ್ತಮ್ ಅಂತ ಕರಿತೀವಿ. ಅದು ಯಾವ ಸಮಯದಲ್ಲಿ ಅಂತ ಹೇಳಿದರೆ, ಸೂರ್ಯ ರೈಸ್ ಆಗೋಕ್ಕಿಂತ ಮುಂಚಿತವಾಗಿ, ಸೂರ್ಯ ಉದಯವಾಗೋಕ್ಕಿಂತ ಮುಂಚಿತವಾಗಿ ಸಮಯ ಇದೆ ಅಲ್ವಾ, ಅದನ್ನು ನಾವು ಬ್ರಹ್ಮ ಮುಹೂರ್ತಮ್ ಅಂತ ಕರಿತೀವಿ. ವಿಡಿಯೋ ಯಾವುದೇ ರಿಲಿಜನ್ನವರು ಕೇಳ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ಸರ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಅವರ್ ಮೆಮೊರಿ. ಹೆಸರು ಡಿಫ್ರೆಂಟ್ ಆಗಿರ್ಬೋದು ಅಷ್ಟೇ, ಕೆಲವೊಬ್ಬರಿಗೆ ಧಕ್ಕೆ ಆಗ್ಬೋದು. ನಾನು ಮಾತಾಡುತ್ತಿರುವಂಥದ್ದು ನಿಜಾನೇ ಸೂರ್ಯೋದಯಕ್ಕಿಂತ ಮುಂಚೆ, ಸೂರ್ಯ ರೈಸ್ ಆಗೋಕ್ಕಿಂತ ಮುಂಚೆ. ತಾವುಗಳು 8 ಗಂಟೆಗೆ ಕಾಲೇಜ್ ಇದ್ದರೆ 7:15 ಹೇಳ್ತೀರಾ. ಆದರೆ ಓದುವ ಸಮಯ ಯಾವಾಗ ಅಂತ ಹೇಳಿದರೆ, ಬೆಳಗ್ಗೆ 4:15. 4:30 ಇಸ್ ಅ ವೆರಿ ರೈಟ್ ಟೈಮ್ ಟು ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ನೆನ್ಪಿಟ್ಕೊಳ್ಳಿ, ಫ್ರೆಶ್ ಅಪ್ ಆಗಿ ಎಲ್ಲ ಆಗಿ ನೋಡಿ. 5 ಗಂಟೆಯಿಂದ ಹಿಡಿದು ತಾವುಗಳು ಸತತವಾಗಿ 6:30 ತನಕ ಓದಿ. 1.5 ಗಂಟೆ ಸಾಕು ಸರ್, 1.5 ಅವರ್. ಇದು ಓದುವ ಸಮಯ, ಬರೆಯುವ ಸಮಯವಲ್ಲ. ನೆನ್ಪಿಟ್ಕರ್ಲಿ, ಇದು ಓದುವ ಸಮಯ.
ಸರ್ ಇಷ್ಟು ಗಂಟೆಗೆ ಎದ್ದರೆ ನಮ್ಮ ಕೈಲಿ ಆಗಲ್ಲ ಸರ್, ಕಾಲೇಜಲ್ಲೆಲ್ಲ ನಿದ್ದೆ ಬರುತ್ತೆ ಅಂತ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಲೇ ಹೇಳ್ತೀವಿ. ನನ್ನ ವಿದ್ಯಾರ್ಥಿಗಳು ಇದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ. ನಾನೇ ನಿಮಗೆ ಒಬ್ಬ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ನನ್ನ ಇರುವಂತಹ ಒಂದೇ ಒಂದು ತರಗತಿನಲ್ಲಿ ಇರುವಂತಹ ವಿದ್ಯಾರ್ಥಿಗಳು 75ರಲ್ಲಿ ಸುಮಾರು 40 ಜನ ಇಂಪ್ಲಿಮೆಂಟ್ ಮಾಡಿಕೊಂಡು ದೇ ಆರ್ ಸ್ಟ್ರಗ್ಲಿಂಗ್. ಫಸ್ಟ್ ವೀಕ್ ಸ್ಟ್ರಗಲ್ ಮಾಡಿದರು, ನಿದ್ದೆ ಬರ್ತಾಯಿತ್ತು. ನಂತರ ಅದಕ್ಕೆ ಹೇಳುತ್ತಿರುವಂಥದ್ದು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಹಂತವಾಗಿ ಎಲ್ಲದೂ ಕೂಡ ಅದೇ ನಿಮಗೆ ಆಯಿತಾ. ಸರ್ 4ವರೆಗೆ ಹೇಳಲಿಕ್ಕಾಗಲ್ರಿ ಅಂತ. ಮೊದಲು ನಿಮ್ಮ ತಂದೆ ತಾಯಿಗಳು ನಿಮಗೆ ಹೆಲ್ಪ್ ಮಾಡ್ತಾರೆ. ನಂತರದಲ್ಲಿ ನಿಮ್ಮ ಮೈಂಡ್ ಇದೆ ಅಲ್ವಾ, ಅದು ನಿಮಗೆ ಮಲಗಲಿಕ್ಕೆ ಬಿಡಲ್ಲ. ನಿಜವಾಗಿಯೂ ಇಫ್ ಯು ಡಿಸೈಡೆಡ್ ಟು ಬಿಕಮ್ ಸಮಥಿಂಗ್ ಇನ್ ಯುವರ್ ಲೈಫ್, IAS KS, ಸರ್ ಏನಾದರೂ ಒಬ್ಬ ಅಡ್ಮಿನಿಸ್ಟ್ರೇಟಿವ್ ಫೀಲ್ಡಿಗೆ ಹೋಗಬೇಕು, ಸರ್ ನಾನು DC ಆಗಬೇಕು, ಸರ್ ನಾನು ಏನೋ ಆಗಬೇಕು ಅಂತ ನಿಜವಾಗಿ ಮನಸ್ಸಲ್ಲಿದ್ದರೆ ಈ 4ವರೆ ಏನೂ ಅಲ್ಲ ಸರ್, ಆಯಿತಾ. ನೆನಪಿರಲಿ, ಈ ಒಂದು 6 ತಿಂಗಳು ದಯವಿಟ್ಟು ಈ 6 ಮಂತ್ಸ್ ಏನಿದೆಯೋ ಈ 6 ತಿಂಗಳಲ್ಲಿ, ಯಾಕೆ 6 ತಿಂಗಳು ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಎಕ್ಸಾಮ್ ಟೈಮಿಂಗ್ಸು, ನಿಮ್ಮ ಪ್ರಾಕ್ಟಿಕಲ್ಸು, ನಿಮ್ಮ ರಜೆಯ ದಿನಗಳು, ನಿಮ್ಮ ಸಂಡೇಸ್ ಎಲ್ಲ ತೆಗೆದು ಉಳಿದಿರೋದು ನನ್ನ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಕೇವಲ 6 ತಿಂಗಳು ಸರ್. ಡೂ ಸಮಥಿಂಗ್, ಟೇಕ್ ಇಟ್ ಆ್ಯಸ್ ಎ ಚಾಲೆಂಜ್ ಇನ್ ಯುವರ್ ಲೈಫ್, ಯು ವಿಲ್ ಡೂ. ನಾನು ಹೇಳ್ತಾ ಇದ್ದೀನಲ್ವ, ನನ್ನ 75ರಲ್ಲಿ 40 ಜನ ಟ್ರೈ ಮಾಡಿದರು. ಆ 40ರಲ್ಲಿ ಇವತ್ತು 30 ಜನ ದೇ ಆರ್ ಹ್ಯಾಪಿಲಿ ದೇ ವಿಲ್ ವೇಕ್ ಅಪ್ ಅಟ್ 4:30 AM PM ಅಲ್ರಿ, ಮತ್ತು ಸಂಜೆ ಅನ್ಕೊಂಡಿರ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 4ವರೆಗೆ ಎದ್ಬಿಟ್ಟು ನಿಜವಾಗಿಯೂ ಇವತ್ತು ಖುಷಿಯಾಗಿ ಓದ್ತಾ ಇದ್ದಾರೆ. ಇಡೀ ದಿನ ನೀವು ಓದಿ ಏನು ನೆನ್ಪಿಟ್ಕೊಂತೀರೋ ಮೆಮೊರಿ ನೋಡಿ. ಈ ಒಂದು ಸಮಯ ಏನಾಗಿರುತ್ತೆ ಅಂತ ಹೇಳಿದರೆ, ಇಡೀ ಪ್ರಪಂಚ ಮಲಗಿರುತ್ತೆ. ನೆನಪಿರಲಿ, ಇಡೀ ಪ್ರಪಂಚ ಮಲಗಿರುತ್ತೆ ರೀ. ಆ ಸಮಯದಲ್ಲಿ ತಾವುಗಳು ಓದ್ತಾ ಇದ್ದೀರಾ. ನಿಮ್ಮ ಹಾರ್ಡ್ ವರ್ಕ್ ಕೂಡ ಆ ದೇವರು ಕೂಡ ನೋಡ್ತಾ ಇರ್ತಾನೆ. ಹಾರ್ಡ್ ವರ್ಕ್ ಇದ್ರೇ ದೇವರು ಅದಕ್ಕೆ ಹೇಳೋದು, ನಾನೇ ಕಣಯ್ಯ ನಿನಗೆ ಊಟ ಕೊಡೋದು, ಆದರೆ ನಿನ್ನ ಪರಿಶ್ರಮ ಇರಬೇಕು ಅಂತ. ಪರಿಶ್ರಮ ಇರಬೇಕು. ಗಾಡ್ ವಿಲ್ ಡಿಸೈಡ್ ಯುವರ್ ಡೆಸ್ಟಿನಿ ಬಟ್ ವಿತ್ ಯುವರ್ ಹಾರ್ಡ್ ವರ್ಕ್ ಅಂತ. ಕುಂತಲ್ಲೇ ಏನು ಕೂಡ ಉಚಿತವಾಗಿ ಬರಲ್ಲ ಕಣ್ರಿ. ಈ ರೀತಿಯಾಗಿ ಮಾಡಬೇಕು. ನಂತರದಲ್ಲಿ ರೀಡಿಂಗಿನ ಸಮಯ ಹೇಳಿದೆ, ಯಾವ ರೀತಿಯಾಗಿ ಓದಬೇಕು ಅದು ಕೂಡ ಹೇಳ್ಕೊಡ್ತೇನೆ ಸರ್. ಈಗ ಟೈಮಿಂಗ್ಸ್ ಆಯಿತು. ಏನು ಸರ್ 1.5 ತಾಸು ಓದಿದರೆ ಸಾಕಾ ಅಂತ ಭಾಳ ಜನ ಕೇಳ್ತಾ ಇದ್ದೀರಾ. ಅದು ಆಮೇಲೆ ಡಿಸ್ಕಸ್ ಮಾಡುವ. ವಿಡಿಯೋ ಲೆಂತಿ ಆದರೆ ಭಾಳ ಕಷ್ಟ, ಯಾಕಂದರೆ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂಥದ್ದು ಇಷ್ಟೇ. ಹಾಯ್ ಹಲೋ ಮೈ ಡಿಯರ್ ಚಿಲ್ಡ್ರನ್, ಹೌ ಆರ್ ಯು, ಐ ಆಮ್ ಆಲ್ಸೋ ಫೈನ್, ಹೌ ಐ ಆಮ್ ಲುಕಿಂಗ್ ಅಂತ ನಾನು ನಿಮ್ಗೆ ಕೇಳಬೇಕು, ಹೌದಲ್ವಾ. ಹೌ ಆಮ್ ಐ, ಇವೆಲ್ಲ ಇಂತಹ ಪ್ರಶ್ನೆಗಳು ನಿಮಗೆ ಬೇಕಾಗಿರುವಂಥದ್ದು. ದಯವಿಟ್ಟು ಕ್ಷಮಿಸಬೇಕು. ಅಂಥ ವೀಡಿಯೋಸ್ಗಳು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಿಗಲ್ಲ. ನಾನು ಹೇಳಿದ್ನಲ್ವ, ಓನ್ಲಿ ಇನ್ಫಾರ್ಮೇಟಿವ್ ವಿಡಿಯೋ ಯು ವಿಲ್ ಗೆಟ್. ನಿಮ್ಮ ಸಮಯ ನನ್ನ ಸಮಯ ಇಬ್ಬರದು ಸಮಯದ್ದು ಕೂಡ ಟೈಮ್ ಆ್ಯಂಡ್ ರಿವರ್ ನೆವರ್ ಸ್ಟಾಪ್ಸ್ ಮೆಟಫರ್, ಆಯಿತಾ. ಬನ್ನಿ ಸರ್, ಹಾಗಿದ್ದರೆ ರೀಡಿಂಗ್ ಕೇವಲ ಮಾರ್ನಿಂಗ್ ಸಮಯದಲ್ಲಿ ಮಾಡಿದರೆ ಸಾಕಾ ಅಂತ. ಎಸ್, ಇದಿದೆ ಅಲ್ವಾ, 1.5 ತಾಸು ನೀವು ಇಡೀ ದಿನ 5 ತಾಸು ಓದಿದ್ದಕ್ಕೆ ಸಮ. ಇಲ್ಲಿ ಯಾರು ಕೂಡ ನಿಮ್ಮನ್ನು ಡೈವರ್ಟ್ ಮಾಡಲಿಕ್ಕೆ ಬರಲ್ಲ. ಆದರೆ ಒಬ್ಬ ವ್ಯಕ್ತಿ ಬರ್ತಾನೆ, ಯಾರು ಅಂದರೆ ಅದು ನಿದ್ದೆನೇ ನಿಮಗೆ ಇಲ್ಲಿ ಹಾಳು ಮಾಡಬೇಕು ಬಿಟ್ಟರೆ ಯಾರು ಕೂಡ ಹಾಳು ಮಾಡಲ್ಲ. ಅದು ಒಂದನ್ನು ತಾವುಗಳು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ, ನೀವು ನಿಮ್ಮನ್ನು ಕಂಟ್ರೋಲ್, ಇದನ್ನು ನಿಮ್ಮ ಕಣ್ಣನ್ನು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಮೊಬೈಲ್ ಬೇಡ ಸರ್. ಅಲಾರಮನ್ನು ಯೂಸ್ ಮಾಡಿ, ಮೊಬೈಲನ್ನು ತೆಗೆದು ಬಿಸಾಕಿ. 6 ತಿಂಗಳಿಗೆ ನಾನು ಹೇಳ್ತೀನಿ ಅಲ್ವಾ, ಟೇಕ್ ಇಟ್ ಆ್ಯಸ್ ಎ ಚಾಲೆಂಜ್, ಆಯಿತಾ. ಏನಿಯೋ ಪೇರೆಂಟ್ಸ್ಗಳೇ ಕೇಳ್ತಾ ಇದ್ದೀರಾ, ದೇವ್ರು ನಿಮಗೂ ಚೆನ್ನಾಗಿಟ್ಟಿರಲಿ. ದಯವಿಟ್ಟು ನಿಮ್ಮ ವಿದ್ಯಾರ್ಥಿಗಳಿಗೆ, ನಿಮ್ಮ ಯಾರು ಮಕ್ಕಳಿಗೆ ಪ್ರೀತಿಯನ್ನು ತೋರಿಸಿ. ಆದಷ್ಟು ಪ್ರೀತಿ, ಜಗಳಗಳಿಂದ ಅದರಿಂದ ಏನು ಸಿಗುವುದಿಲ್ಲ ಅಂತ. ಬನ್ನಿ ಸರ್, ಈಗ ಮಲಗುವ ಸಮಯವನ್ನು ನೋಡೋಣ. ಬಹಳ ಜನ ಸರ್ ನಾನು 12 ಗಂಟೆ ಮಲಗ್ತೀನಿ, 1 ಗಂಟೆಗೆ ಮಲಗ್ತೀನಿ ಅಂತ. ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ ಕಣ್ರಿ. ನಾವು ಓದ್ತಾ ಇರೋದು, ನಾನು ವಿಡಿಯೋ ಮಾಡ್ತಾ ಇರೋದು, ನೀವು ಕೇಳ್ತಾ ಇರೋವಂಥದ್ದು ಒಂದೇ, ದುಡಿಲಿಕ್ಕೋಸ್ಕರ, ಟು ಗೆಟ್ ಎ ನೇಮ್ ಆ್ಯಂಡ್ ಫೇಮ್. ಬಟ್ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಸ್ಲೀಪಿಂಗ್ ಟೈಮ್ ಇದೆ ಅಲ್ವಾ, ಯಾವುದೇ ಕಾರಣಕ್ಕೂ 10:30 ಮೇಲೆ ಓದಬಾರ್ದು. ನೆನ್ಪಿಟ್ಕೊಳ್ಳಿ, 10 ಗಂಟೆಗೆ ಬೆಡ್ಡಿಗೆ ಹೋಗ್ಬಿಡಬೇಕು. ಗೋ ಟು ಬೆಡ್ ಶಾರ್ಪ್ 10 PM ಗೋ ಟು ಬೆಡ್. 10:30 11 ಗಂಟೆ ಒಳಗಡೆ ಡೀಪ್ ಸ್ಲೀಪಲ್ಲಿರಿ. ಡೀಪ್ ಸ್ಲೀಪ್ ಯಾಕೆ ಗೊತ್ತಾ, ಆರೋಗ್ಯವೇ ಭಾಗ್ಯ ಅಂತ ಕರಿತೀವಿ. ಎಷ್ಟು ನೀವು ಆರೋಗ್ಯವಾಗಿ ಇರ್ತೀರೋ, ಓದಿದ್ದು ನೆನಪಿನ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟು ಆರೋಗ್ಯ ಚೆನ್ನಾಗಿರ್ತೀರೋ, ಫಿಸಿಕಲ್ ಫಿಟ್ ಆಗಿರ್ತೀರೋ, ನಿಜವಾಗಿಯೂ ನಿಮಗೆ ಓದಲಿಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಆ್ಯಂಡ್ ಯು ವಿಲ್ ಸಿಟ್ ಫಾರ್ ಲಾಂಗ್ ಟೈಮ್. ಯಾವಾಗ ಅಂದರೆ ನೀವು ಸ್ಲೀಪ್ ಮಾಡಿದಾಗ. ಯಾಕಂದರೆ ನಿಮ್ಮ ರಕ್ತ ಶುದ್ಧೀಕರಣ ಇದೆ ಅಲ್ವಾ, ಈ ರಕ್ತ ಶುದ್ಧೀಕರಣ, ಇಟ್ ಈಸ್ ಪ್ರೂವನ್. ರಕ್ತ ಶುದ್ಧೀಕರಣ ನಿಮ್ಮ ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ, ಆಯಿತಾ, 3-3:30ವರೆಗೂ ಕೂಡ ಇದು ಆಗುವಂಥ ಸಮಯ ಆಗಿರುತ್ತೆ. ಪ್ಯೂರಿಫಿಕೇಷನ್. ನಮ್ಮ ದೇಹವೇ ಶುದ್ಧವಿಲ್ಲ, ನಮ್ಮ ಆರೋಗ್ಯವೇ ಸರಿ ಇಲ್ಲ ಅಂದರೆ ಎಕ್ಸಾಮು ಕೂಡ ಬರೀಲಿಕ್ಕಾಗಲ್ಲ. ಮೊದಲು ಈ ಕೆಲಸ ಆಗಬೇಕು. ನೋಡಿ ಎಷ್ಟು ಸಮಯ ಆಯಿತು, 10:30, 11:30, 12:30, 1:30, 2:30, 3:30, 4:30 ಸಾಕು.
ಎಕ್ಸಾಮ್ 6 ತಿಂಗಳಾದಮೇಲೆ ನಿಜವಾಗಿಯೂ ಒಬ್ಬ ಮನುಷ್ಯ ಆರೋಗ್ಯವಾಗಿ ಇರಬೇಕು ಅಂದರೆ ಸಂಪೂರ್ಣವಾಗಿ 2 ಕೈಗಳ ಬೆರಳು ಎಷ್ಟಿದೆಯೋ ಅಷ್ಟು ಸಮಯ ನಿದ್ದೆ ಮಾಡಬೇಕು ಆತ. ಆದರೆ ತಾವುಗಳು ಒಂದು 6 ತಿಂಗಳು ಸ್ಯಾಕ್ರಿಫೈಸ್ ಮಾಡಿ 2 ತಾಸು ಕಡಿಮೆ ಮಲಗಿ ನಿಜವಾಗಿಯೂ ಹೇಳ್ತೇನೆ, ಯು ವಿಲ್ ಗೆಟ್ ಸಮಥಿಂಗ್ ಅಟ್ ಲಾಸ್ಟ್. ಆಯಿತಾ? ನೀವು ಇಷ್ಟು ಅಂದ್ಕೊಂಡಿದ್ದೀರಾ, ಇಷ್ಟಾದರೂ ದೇವರು ಕೊಡ್ತಾನೆ, ಖಾಲಿ ಕೈಯಲ್ಲಂತೂ ಕಳಿಸಲ್ಲ. ಆ ಒಂದು ಭರವಸೆ ಇಟ್ಟುಕೊಳ್ಳಿ. ವಿಡಿಯೋ ಲೆಂತಿ ಆಗ್ಬೋದು, ಕ್ಷಮಿಸಬೇಕು. ನಾನು ಅಂದುಕೊಂಡಂಥ ಪಾಯಿಂಟ್ಸ್ಗಳಾಗಿರೋದೀಗ ಒಂದು ಸ್ಲೀಪ್ ಆಯಿತು, ಒಂದು ರೀಡಿಂಗ್ ಆಯಿತು, ಒಂದು ಮೆಮೊರಿ ಆಯಿತು, ವಾಟ್ ಟೈಮ್, ಏನು ರೂಟ್ ಈಟ್, ಏನು ತಿನ್ನಬೇಕು ಅಂತ ಹೇಳ್ಕೊಡ್ತೇನೆ. ಬೇಜಾರಾಗಬೇಡಿ ಯಾರು ಕೂಡ. ಆಯಿತಾ? ಏನು ತಿನ್ನಬೇಕು ಹಾಗಿದ್ರೆ ಅಂತ. ಈಟ್ ಏನು ತಿನ್ನಬೇಕು ಅಂತ ಹೇಳಿದರೆ ನೋಡಿ, 6 ತಿಂಗಳು ತಾವುಗಳು ನಿಜವಾಗಿಯೂ ಏನು ಸಿಕ್ಕರೂ ಅದನ್ನು ಅಮೃತ ಅಂತ ಅಂದ್ಕೊಂಡು ತಿನ್ನಿ. ಆಯಿತಾ? ಖುಷಿಯಾಗಿ 6 ತಿಂಗಳು ತಾವುಗಳು ನಿಜವಾಗಿ ಹೇಳ್ತೀನಿ, ಈ ಲೈಫೇ ಚೇಂಜ್ ಆಗಿಬಿಡುತ್ತೆ. ಲೈಫ್ ವಿಲ್ ಚೇಂಜ್. ಈ ಏನು ತಿನ್ನಬೇಕು ಆಗಿದ್ದರೆ ಮೆಮೊರಿ ಸರ್ ನೆನಪಿರ್ತಾ ಇಲ್ಲ ಅಂತ, ಅದಕ್ಕೂ ಕೂಡ ಇದೆ ಸೊಲ್ಯೂಷನ್ನು. ಬಾದಾಮ್ ಅಂತ ಕರಿತೀವಿ, ಹೌದಲ್ವಾ? ಇದನ್ನು ನೀವು ಬಾದಾಮಿ ಅಂತಲೂ ಕೂಡ ಹೇಳ್ತೀರಾ. ರಾತ್ರಿ ಸೋಕ್ ಮಾಡಬೇಕು. ಸೋಕ್ ಇನ್ ವಾಟರ್. ಸೋಕ್ ಇನ್ ವಾಟರ್. ಇದನ್ನು ರಾತ್ರಿ ಸಮಯದಲ್ಲಿ ನೆನೆಗೆ ಹಾಕಬೇಕು. ಅಟ್ಲೀಸ್ಟ್ 7 ಇರಬೇಕು. ನೆನೆಗೆ ಹಾಕಿ ಅದನ್ನು ಮಾರ್ನಿಂಗು ತಾವುಗಳು ಹೇಳ್ತಿರಲ್ವ 4:15 ಹೇಳ್ತಿರಲ್ವ, ಆ ಸಮಯದಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ನಂತರದಲ್ಲಿ ತಾವುಗಳು ಆಯಿತಾ ಅದನ್ನು ಸಿಪ್ಪೆ ಸುಲಿದ್ಬಿಟ್ಟು ತಿನ್ನಿ. ರೀಸನ್ ಇಷ್ಟೇ, ಇದು ಭಾಳ ಹೀಟು. ನೀವು ಸೋಕ್ ಮಾಡಿದಾಗ ಹೀಟ್ ಅಲ್ಲಿಂದ ರಿಲೀಸ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ವೆರಿ ಗುಡ್ ಫಾರ್ ಯುವರ್ ಮೆಮೊರಿ. 1 ಸೆಕೆಂಡ್. ಇದಕ್ಕಿಂತ ಇದು ಸ್ವಲ್ಪ ಕಾಸ್ಟ್ಲಿ ಸರ್, 800 rupees ಕಿಲೋ ಆಗ್ಬೋದು ನಿಮಗೆ. ನಾವು ಬಡವರು ಸರ್ ಅನ್ನೋರು ದಯವಿಟ್ಟು ಇದಕ್ಕೆ ಹೋಗಬೇಡಿ. ಯು ಹ್ಯಾವ್ ಡೇಟ್ಸ್. ನೋಡಿ ಸರ್, 100% ಇಟ್ ವಿಲ್ ವರ್ಕ್. ಸೋಕ್ 7 dates ಕಂಟಿನ್ಯೂಸ್ ಆಗಿ 2 ತಿಂಗಳು, 2 months. ಐ ಚಾಲೆಂಜ್ ಯು ಮ್ಯಾನ್. ಕಂಟಿನ್ಯೂಸ್ ಆಗಿ 2 ತಿಂಗಳು ದಿನ 7 ಹುತ್ತುತ್ತಿ, ಆಯಿತಾ? ಇದನ್ನು ತಾವುಗಳು ನೆನೆಗೆ ಹಾಕಿಬಿಟ್ಟು ಎಂಟಿ ಸ್ಟೊಮಕಲ್ಲಿ ಬೆಳಗ್ಗೆ ತಿಂದಿದ್ದೇ ಆದರೆ ರಿಯಲಿ ಯು ವಿಲ್ ಬಿ ಹೆಲ್ತಿ ಪರ್ಸನ್, ಫಿಟ್ ಪರ್ಸನ್. ಮೆಮೊರಿ ಕೂಡ ನಿಮ್ಮದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಓಕೆ, ಈ ಸಮಯವನ್ನು ಇದನ್ನೆಲ್ಲರೂ ಕೂಡ ಫಾಲೋ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಮೊದಲು ನಿಮಗೆ ತೊಂದರೆ ಆಗ್ಬೋದು, ನಂತರದಲ್ಲಿ ಅದೇ ಒಂದು ರೂಟೀನ್ ಆಗಿಬಿಡುತ್ತೆ ಲೈಫಿಂದು. ಯಾಕಂದರೆ ಅದಕ್ಕೆ ಸಿಸ್ಟಮ್ ಮಾಡಿರುವಂಥದ್ದು ಎಲ್ಲದೂ ಕೂಡ ಇದರ ಬಗ್ಗೆ ಇವತ್ತು ನಾನು ವಿಡಿಯೋ ಕೂಡ ಮಾಡಿರುವಂಥದ್ದು. ಯಾಕಂದರೆ ಬರೇ ಮೆಟೀರಿಯಲ್ ಇಟ್ಕೊಂಡ್ರೆ ಏನು ಸಾಧನೆ ಆಗಲ್ಲ, ಬರಿತಾ ಹೋದರೂ ಏನೂ ಕೂಡ ಆಗಲ್ಲ. ಇನ್ನೊಂದು ನಾನು ಹೇಳೋದನ್ನು ಮರೆತೆ, ಯಾವ ರೀತಿಯಾಗಿ ತಾವುಗಳು ಒಂದೇ 30 seconds ಮೋರ್ ಐ ವಿಲ್ ಟೇಕ್. ಲಿಸನ್ ಮೈ ಡಿಯರ್ ಚಿಲ್ಡ್ರನ್. ಓಕೆ, ರೈಟ್. ನಾನು ಇಷ್ಟೇ ಹೇಳೋದು, ಇಲ್ಲಿ ರೈಟ್ ಅಂತ ಎಲ್ಲೂ ಬರೀಲಿಲ್ಲ. ಒನ್ ಟೈಮ್ ರೈಟಿಂಗ್ ಈಸ್ ಈಕ್ವಲ್ ಟು 10 times ರೀಡಿಂಗ್. ನೆನಪಿರಲಿ. ಏನೇ ನೀವು ಓದಿದ್ರಲ್ವ, ಬೆಳಗ್ಗೆ 4:15 ಎದ್ಬಿಟ್ಟು ದಯವಿಟ್ಟು ನನ್ನ ಮಾತನ್ನು ಕೇಳಿ. ಮಲಗೋಕ್ಕಿಂತ ಮುಂಚೆ ಏನೇನು ಓದಿದ್ರು ಪ್ರತಿಯೊಂದು ಕೂಡ ವಿತೌಟ್ ಸೀಯಿಂಗ್ ಆರ್ ಕಾಪಿಂಗ್ ಅಟ್ಲೀಸ್ಟ್ ಟು ರೈಟ್ ಒನ್ಸ್ ಇನ್ ಎ ಡೇ. ನೆನಪಿರಲಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ಮುಂದಿದ್ದರೆ ನಿಜವಾಗಿಯೂ ಮುಂದಿನ ದಿನಗಳಲ್ಲಿ ನಿಮಗೆ ಬೇಕಾಗಿರುವಂಥ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನು ನಾನು ನೀಡ್ತಾ ಹೋಗ್ತೇನೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1.